ಆ ದಿನ ಬಿಸಿಲಿದ್ದರಿಂದ ಬಿಸಿಲೆಲ್ಲ ಲೆನ್ಸ್ ಮೇಲೆ ಬಿದ್ದು ರೆಕಾರ್ಡಿಂಗ್ ಎಲ್ಲ ಬ್ಲರ್ ಆಗಿದೆ. ಡೋಂಟ್ ಯು ಫೀಲ್ ಅಶೇಮ್ಡ್ ಮ್ಯಾನ್? ನಾಚಿಕೆ ಆಗಲ್ವಾ ಮಾತನ್ನ ಹೇಳೋದಕ್ಕೆ? ಸೆಕ್ಯೂರಿಟಿ ಅಂದ್ರೆ ಹೀಗೇನಾ ಇರೋದು? ಏನೋ ಒಂದು ಹುಡುಗಿ ಆಗಿದ್ದಕ್ಕೆ ಸರಿ ಹೋಯ್ತು, ಅದೇ ಯಾರೋ ಕಳ್ಳ ಆಗಿದ್ದಿದ್ರೆ ಇದೇ ತಾನೇ ಪರಿಸ್ಥಿತಿ. ಸಾರಿ ಮೇಡಮ್, ಮತ್ತೆ ರಿಪೀಟ್ ಆಗ್ದಂಗೆ ನೋಡ್ಕೊಂತೀನಿ. ಅಗತ್ಯ ಇದ್ದಾಗ ಕೆಲ್ಸಕ್ಕೆ ಬಾರ್ದೇ ಇರೋದು, ಆಮೇಲೆ ಸಿಕ್ಕಿದ್ರೆ ಏನು ಪ್ರಯೋಜನ? ಗೆಟ್ ಲಾಸ್ಟ್. ಹೇಗಾದ್ರೂ ಮಾಡಿ ಅವಳನ್ನ ನೋಡ್ಲೇಬೇಕು ಏಕದಂತ. ಆ ಹುಡುಗಿ ಏನೋ ಬಾಯಿಗೆ ಬಂದಿದ್ದನ್ನು ಹೇಳಿ ಹೋದ್ಲು, ಈಗ ಅವಳನ್ನ ನೋಡಿ ಏನ್ ಲಾಭ? ಇಲ್ಲಿವರೆಗೂ ನನ್ನ ಎದುರಿಗೆ ಬಂದು ನಿಂತು ಒಂದು ಮಾತನ್ನು ಆಡೋ ಧೈರ್ಯನ ಯಾರೂ ಮಾಡಿರ್ಲಿಲ್ಲ. ಅಂಥದ್ರಲ್ಲಿ ಇವಳು ಬಾಯಿಗೆ ಬಂದ ಹಾಗೆ ಮಾತಾಡ್ಲಲ್ಲ. ನಾನು ಅವಳನ್ನ ನೋಡ್ಲೇಬೇಕು ಏಕದಂತ. ಅವಳ ಹತ್ರ ಮಾತಾಡ್ಬೇಕು. ಅವಳು ಆಡಿರೋ ಪ್ರತಿ ಮಾತುಗೂ ನಾನು ಉತ್ತರ ಕೊಡ್ಲೇಬೇಕು. ಈ ವಾಗ್ದೇವಿ ಅಂದ್ರೆ ಏನು ಅಂತ ನಾನು ಅವಳಿಗೆ ತೋರಿಸ್ಲೇಬೇಕು. ಅದಕ್ಕಷ್ಟು ಚಿಂತೆ ಯಾಕೆ ಮೇಡಮ್? ಆ ಹುಡುಗಿ ನಿಮ್ಮನ್ನು ನೋಡ್ಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಮಾಡಿದ್ಲು. ನೀವು ಮಾತಾಡ್ತೀರಿ ಅಂತ ಒಂದು ಸುದ್ದಿ ಮುಟ್ಸಿದ್ರೆ ಸಾಕು, ಅವಳೇ ಓಡೋಡ್ ನಿಮ್ಮ ಹತ್ರ ಬರ್ತಾಳೆ. ಇಲ್ಲ ಏಕದಂತ, ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲಲ್ಲ, ಈಗ ನಾವು ಕರೆದ್ರವಳು ಬರೋ ಧೈರ್ಯ ಮಾಡದೇ ಇರಬಹುದು. ಹಾಗಾದ್ರೆ ಯಾರಾದ್ರೂ ಹೋಗಿ ಕರ್ಕೊಂಡು ಬರ್ಬೇಕು ಮೇಡಮ್. ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಕರೆಕ್ಟ್, ದಟ್ ಈಸ್ ದ ಓನ್ಲಿ ವೇ. ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ನೀನೇ ಹೋಗಿ ಕರ್ಕೊಂಡು ಬಾ. ಮೇಡಮ್, ನಾನಾ? ನೀನೇ. ಯಾಕೆ ಹೋಗಲ್ವಾ? ಹೋಗಲ್ಲ ಅಂತಲ್ಲ ಮೇಡಮ್, ಈ ವಿಷಯನ ನನಗಿಂತ ಚೆನ್ನಾಗಿ ಮ್ಯಾನೇಜ್ ಮಾಡೋರು ಯಾರಾದರೂ ಇದ್ರೆ ಒಳ್ಳೇದೇನೋ ಅನ್ನೋದು ನನ್ನ ಉದ್ದೇಶ. ನಮ್ಮ ತೇಜಸ್ ಸರ್ನ ಕಳ್ಸೋಣ ಮೇಡಮ್, ಚೆನ್ನಾಗಿ ಮಾತಾಡಿ ಕರ್ಕೊಂಡು ಬಂದ್ಬಿಡ್ತಾರೆ. ನನ್ನ ಫ್ಯಾಮಿಲಿಲಿ ಯಾರೂ ಕೂಡ ಆ ಊರೊಳಗಡೆ ಕಾಲಿಡೋದಕ್ಕೆ ನನ್ನ ಅವಕಾಶ ಮಾಡಿಕೊಡೋದಿಲ್ಲ. ನೀನೇ ಹೋಗಿ ಏನಾದ್ರೂ ಮಾಡಿ ಅವಳನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸ್ಬೇಕು. ನಾನು ಕೇಳಬೇಕು ಅಂತಿರೋದನ್ನೆಲ್ಲ ಕೇಳಬೇಕು. ಆಗ್ಲೇ ನನ್ನ ಕೋಪ ಕಡಿಮೆ ಆಗೋದು. ಅಲ್ಲಿವರೆಗೂ ನನಗೆ ಯಾವ ಕೆಲಸದ ಮೇಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ಹೋಗಿ ಕರ್ಕೊಂಡು ಬಾ. ಅಯ್ಯೋ ಏಕದಂತ, ದಾರಿಲಿ ಹೋಗೋ ದರಿದ್ರನ ನೆತ್ತಿ ಮೇಲೆ ಹೊತ್ಕೊಳ್ಳೋದು ಅಂದ್ರೆ ಇದೇ ಅಲ್ವಾ? ಅವ್ರ ಪಾಡಿಗೆ ಅವ್ರು ಏನೋ ಯೋಚನೆ ಮಾಡ್ತಿರ್ಲಿಲ್ವಾ? ಬಾಯಿ ಮುಚ್ಕೊಂಡು ಇರ್ದಿರಾ ನೀನ್ ಯಾಕಪ್ಪ ಬಿಟ್ಟಿ ಸಲಹೆ ಕೊಡ್ಬೇಕು? ಈಗ ತಾನೇ ಹೆಂಡತಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂತ ಹೇಳಿದೆ, ಈ ವಿಷಯ ಕೇಳಿ ಅವಳೇನು ಹೇಳ್ತಾಳೋ? ಇಲ್ಲಿ ಬಾಸ್ನೇ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ಮನೇಲಿ ಹೆಂಡ್ತಿನ ಯಾಕಪ್ಪ ಮ್ಯಾನೇಜ್ ಮಾಡೋದು? ಮೇಡಮ್, ಊಟಿಲಿ ನಮ್ಮ ಹೊಸ ಸ್ಕೂಲ್ಗೆ ಅಂತ ಕೊಟ್ಟು ಪರ್ಮಿಷನ್ ಎಲ್ಲ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡಿದೆ. ವಾಟ್? ನಮ್ ಸ್ಕೂಲ್ ಪರ್ಮಿಷನ್ ಕ್ಯಾನ್ಸಲ್ ಆಗೋದು ಅಂದ್ರೇನು? ಏನ್ ಮಾತಾಡ್ತಿದ್ಯಾ ನೀನು? ಹೌದು ಮೇಡಮ್, ಈಗ ತಾನೇ ನೋಟಿಸ್ ಬಂತು.
ಒನ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಆಗಿರೋ ನಮ್ಮ ಸ್ಕೂಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಆಗೋದು ಅಂದ್ರೆ ಏನು? ಇಷ್ಟಕ್ಕೂ ಯಾಕೆ ಹೀಗಾಯ್ತು? ಪ್ರಾಬ್ಲಮ್ ಏನು? ಇದಕ್ಕೆಲ್ಲ ನಿಮ್ ಸೊಸೆ ವನಜ ಅವರೇ ಕಾರಣ. ವಾಟ್? ಎಸ್ ಮೇಡಮ್, ಅವ್ರ ಹೆಸರು ಮೇಲೆ ಸ್ಕೂಲ್ ಪರ್ಮಿಷನ್ಗೆ ಅಪ್ಲೈ ಮಾಡಿದಲ್ವಾ, ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತೆ. ಸರ್ಟಿಫಿಕೇಟ್ಸ್ ಫೇಕ್ ಅಂತ ಗೌರ್ಮೆಂಟ್ ಕೊಟ್ಟಿರೋ ನೋಟಿಸ್ ಮೇಡಮ್. ವನಜಾ! ಏನಾಯ್ತು ಮೇಡಮ್? ಕಮಿಂಗ್ ಮೇಡಮ್. ಯಾಕಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಬಾ. ವಾಗ್ದೇವಿ, ಸ್ಪೆಲ್ಲಿಂಗ್ ಹೇಳು. ಮೇಡಮ್, ಬೈದಲ್ಲಿ ಬರ್ತಾ ಇಲ್ಲ ಮೇಡಮ್. ಯಾವಾಗ ನೋಡಿದ್ರು ಒಡವೆ ಒಡವೆ ಒಡವೆ. ಈ ಒಡವೆ ಮೇಲಿರೋ ಇಂಟ್ರೆಸ್ಟ್ ಓದಿನ ಮೇಲೆ ಏನಾದ್ರೂ ಇದ್ದಿದ್ರೆ ಇವತ್ತು ನಾನು ತಲೆ ತಗ್ಸೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯುನೋ, ನಾನೇನ್ ಮಾಡ್ದೆ ಮೇಡಮ್? ಬಾಯ್ ಮುಚ್ಚು. ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಂದ ನನ್ನ ಸೊಸೆ ಆಗಿ ನನಗೆ ಮೋಸ ಮಾಡ್ತೀಯಾ? ವಾಗ್ದೇವಿ ಇನ್ಸ್ಟಿಟ್ಯೂಷನ್ ಅಂದ್ರೆ ಯಾವ ಲೆವೆಲ್ಲು? ನಾನು ಯಾವಾಗ ಬ್ರಾಂಚ್ ಓಪನ್ ಮಾಡ್ತೀನೋ ಅಂತ ಎಲ್ಲರೂ ಕಾಯ್ತಿರ್ತಾರೆ ಗೊತ್ತಾ? ಅಂಥದ್ರಲ್ಲಿ ಗವರ್ಮೆಂಟ್ ಇವತ್ತು ನನ್ನ ಸ್ಕೂಲಿಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದೆ. ಕಾರಣ ನೀನು, ನಿನ್ನ ಫೇಕ್ ಸರ್ಟಿಫಿಕೇಟ್ಸ್. ನಂಬರ್ 1 ಪೊಸಿಷನ್ ಅಲ್ಲಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತಿರೋ ನನ್ನ ಇನ್ಸ್ಟಿಟ್ಯೂಷನ್ ಮೇಲೆ ನಿನ್ನ ಫೇಕ್ ಸರ್ಟಿಫಿಕೇಟ್ಸ್ ಇಂದ ಅಳ್ಸೋಕಾಗ್ದಿರೋ ಮಸಿ ಬೆಳೆದಿದ್ಯಾ? ಏನು ಮಾಡಬೇಕು ನೀನೇ ಹೇಳು. ಮೇಡಮ್, ಅತ್ತೆ, ಮೇಡಮ್ ನನ್ನ ಕ್ಷಮಿಸ್ಬಿಡಿ ಮೇಡಮ್. ಇನ್ಯಾವತ್ತೂ ತಪ್ಪು ಮಾಡೋದಿಲ್ಲ. ಅತ್ತೆ ನನ್ನ ಕ್ಷಮಿಸ್ಬಿಡಿ ಮೇಡಮ್. ಅತ್ತೆ ನನ್ನ ಕ್ಷಮಿಸ್ಬಿಡಿ ಮೇಡಮ್. ಈ ವಾಗ್ದೇವಿಗೆ ಮೋಸ ಮಾಡಿ ಫೂಲ್ ಮಾಡ್ಬೇಕು ಅಂತ ನೋಡಿದ್ ನಿನ್ನ ಹೇಗ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡೆ. ಪ್ಲೀಸ್ ಮೇಡಮ್, ಮೇಡಮ್. ನೋ, ನಾನು ಏನನ್ನಾದ್ರೂ ಕ್ಷಮಿಸ್ತೀನಿ, ಆದ್ರೆ ಸುಳ್ಳನ್ನ ಮೋಸನ ಮಾತ್ರ ಕ್ಷಮಿಸಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ದಯವಿಟ್ಟು ದಯವಿಟ್ಟು ಪ್ಲೀಸ್. ತೇಜ ಮ್ಯಾಮ್, ನಿನ್ ಹೆಂಡತಿ ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ನೀನೇ ಹೇಳು. ಕ್ಷಮಿಸ್ಬಿಡಿ. ನಿಮಗ್ ಮೋಸ ಮಾಡಿದ್ರೆ ನನಗೂ ಈ ಮನೆಗೂ ಮೋಸ ಮಾಡ್ದಾಗೆ ಮೇಡಮ್. ನೀವು ಯಾವ ಶಿಕ್ಷೆ ಕೊಟ್ಟರು ನನಗೆ ಅಭ್ಯಂತರ ಇಲ್ಲ. ಏನಂದ್ರೆ 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 ಬೇಡ ರೀ. ಅತ್ತೆಗ್ ನೀವಾದ್ರೂ ಹೇಳ್ರಿ. ನನ್ನ ಏನು ಅನ್ಬೇಡ ಅಂತ ಹೇಳ್ರಿ. ಇದೊಂದ್ ತಪ್ಪನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ರಿ. ನನ್ಗೆ ಯಾವ ಶಿಕ್ಷೆನೂ ಕೊಡ್ಬೇಡಿ ಅಂತ ಹೇಳ್ರಿ. ಪ್ಲೀಸ್ ಕಣ್ರಿ, ಇನ್ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ. ನೀವ್ ಹೇಳೋದನ್ ಮಾತ್ರ ಕೇಳ್ತೀನಿ. ಏನಂದ್ರೆ ದಯವಿಟ್ಟು ನನ್ನ ಕಾಪಾಡಿ ಪ್ಲೀಸ್ ಕಣ್ರಿ. ಗನ್ ತಗೊಂಡ್ ಬಾ. ಮೇಡಮ್
ಮೇಡಮ್ ಪ್ಲೀಸ್ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಮೇಡಮ್ ನಿಮ್ ಕೈ ಮುಗಿತೀನಿ ಮೇಡಮ್ ಗನ್ ತಗೊಂಡ್ ಬಾ ತೇಜ. ಏನಂದ್ರೆ ಬೇಡ ರೀ ಪ್ಲೀಸ್ ಕಣ್ರಿ ಪ್ಲೀಸ್ ನನ್ ಮಾತ್ ಕೇಳ್ರಿ ಬೇಡ ರೀ ನನ್ನೇನು ಮಾಡ್ಬೇಡ್ರಿ ನೀವಾದ್ರೂ ಅತ್ತೆಗೆ ಹೇಳ್ರಿ ಪ್ಲೀಸ್ ರೀ ಹೇಳ್ರಿ ಏನ್ರಿ ಅತ್ತೆಗೆ ಹೇಳ್ರಿ ಪ್ಲೀಸ್ ರೀ ಏನಂದ್ರೆ ಏನಂದ್ರೆ ಅತ್ತೆ ಅತ್ತೆ ಪ್ಲೀಸ್ ಅತ್ತೆ ಅತ್ತೆ ಪ್ಲೀಸ್ ಅತ್ತೆ ಪ್ಲೀಸ್ ನನ್ ಮಾತ್ ಕೇಳಿ ಅತ್ತೆ ಅತ್ತೆ ಇನ್ಯಾವತ್ತೂ ತಪ್ಪು ಮಾಡಲ್ಲ ಅತ್ತೆ ಅತ್ತೆ ಪ್ಲೀಸ್ ಅತ್ತೆ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಬೇಡ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಮೇಡಮ್ ಬೇಡ ಮೇಡಮ್ ನನ್ಗೇನು ಮಾಡಬೇಡಿ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಬೇಡ ಮೇಡಮ್ 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 ಬೇಡ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ನನ್ಗೇನು ಮಾಡಬೇಡಿ ಮೇಡಮ್ 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 ಮೇಡಮ್. ಆಫ್ಟರ್ ಆಲ್ ಒಬ್ಬ ಸೆಕ್ಯೂರಿಟಿ ನನ್ನನ್ನು ಫೂಲ್ ಮಾಡಿ ಜಾಬ್ ಸಂಪಾದನೆ ಮಾಡಿದ್ದೇನೆ ಸಹಿಸ್ಕೊಳಕ್ಕಾಗಿಲ್ಲ ನನ್ನ ಕೈಲಿ. ಅಂಥದ್ರಲ್ಲಿ ನೀನು ನೇರವಾಗಿ ಸೊಸೆನೇ ಆಗ್ಬಿಟ್ಟೆ. ನಿನ್ ಹೇಗ್ ಬಿಟ್ಬಿಡ್ತೀನಿ ಅನ್ಕೊಂಡೆ? ಮೇಡಮ್ 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 ಪ್ಲೀಸ್ ಮೇಡಮ್ ಮೇಡಮ್ ನನ್ಗೇನು ಮಾಡಬೇಡಿ ಮೇಡಮ್. ಅತ್ಯವಾ ಓ ಅತ್ಯವಾ ಎಂತ ಕೆಲ್ಸ ಮಾಡ್ಬಿಟ್ಯೆ ಅತ್ಯವಾ ಓ ಅತ್ಯವಾ ಸರ್ಟಿಫಿಕೇಟ್ಗೋಸ್ಕರ ನನ್ನ ಸಾಯಿಸ್ಬಿಡ್ತೀಯೇನೆ ಓ ಅತ್ಯವಾ. ನನ್ನನ್ ಸಾಯಿಸ್ಬಿಟ್ರೆ ನನ್ ಗಂಡನು ಮಗನು ಯಾರ್ ನೋಡ್ಕೋತಾರೆ ಅತ್ಯವಾ ಓ ಅತ್ಯವಾ ಓ ಅತ್ಯವಾ ಓ ಅತ್ಯವಾ. ಅಂದ್ರೆ ಇದು ಕನ್ಸ ಒನಜ ಒನಜ ಏನ್ರಿ ಈಗ ನೀನೇನಾದ್ರೂ ಅಳ್ತಾ ಇದೀಯಾ? Me? No. 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 Why? Why? Me crying? ಮತ್ತೆ ನೀನು ಅಳ್ತಿರೋ ಹಾಗೆ ನಾನು ಕೇಳಿಸ್ತು. ಕನ್ಸು ಕನ್ಸಾಗಿರುತ್ತೆ. It's a bad dream. ಕನ್ಸ? Yeah, ಕನ್ಸು ಕನ್ಸು. ಬ್ಯಾಡ್ ಡ್ರೀಮ್. Yeah, bad dream. So bad dream. ಅದೇ ಇರಬೇಕು. ಈ ಮಧ್ಯೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಯು ಸ್ಲೀಪ್. ಮಮ್ಮಿ ಮಮ್ಮಿ ಮಮ್ಮಿ. ಕಾರ್ತಿಕ್ ಏನು ಕಂದ ಈಗ ನೀನೇನಾದ್ರೂ ಅಳ್ತಿದ್ಯಾ? ವಾಟ್ ಮೀ? ನೋ. ವೈ ಮೀ ಕ್ರೈ? ಮತ್ತೆ ನೀನು ಅಳ್ತಿರೋ ಹಾಗೆ ಕೇಳಿಸ್ತಿತ್ತು. ಕನ್ಸು ಕಂದ ಕನ್ಸು ಕನ್ಸಾಗಿರ್ಬೇಕು. ಬ್ಯಾಡ್ ಡ್ರೀಮ್. ಬ್ಯಾಡ್ ಡ್ರೀಮಾ? ಯಾ. ಮಲ್ಗು. ಸ್ಲೀಪ್ ಸ್ಲೀಪ್. ಏನೋ ಒಂದು ಮಾಡಲೇಬೇಕು. ಹೊಲದ ಬಗ್ಗೆ ಮಾತಾಡೋದು ದೊಡ್ಡ ಕಷ್ಟ ಏನಲ್ಲ, ಆದರೆ ಆಮೇಲೆ ತಾತನ ರಿಯಾಕ್ಷನ್ ಹೇಗಿರುತ್ತೋ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಕಷ್ಟ ಆಗ್ತಾ ಇದೆ. ಹೋಗ್ಲಿ, ಹೇಗಾದರೂ ಕೂತು ಕನ್ವಿನ್ಸ್ ಮಾಡೋಣ ಅಂದ್ರೆ ಮಧ್ಯದಲ್ಲಿ ಸರಸ್ವತಿ ಬೇರೆ. ಯಾವಾಗ ಬರ್ತಾಳೋ, ಹೇಗ್ ಬರ್ತಾಳೋ, ಯಾಕಾದ್ರೂ ಬರ್ತಾಳೋ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ವೋ, ಕೂತ್ಕೋ.
ಯಾಕೆ ತಾತ ನಿದ್ರೆ ಬರ್ಲಿಲ್ವಾ? ನಿದ್ರೆ ನನಗೆ ದೂರ ಆಗಿ ತುಂಬಾ ವರ್ಷ ಆಯ್ತಪ್ಪ. ಆವಾಗ ನೀವೆಲ್ಲರೂ ನನ್ನಿಂದ ದೂರ ಆದ್ರಿ ಅನ್ನೋ ನೋವಲ್ ನಿದ್ದೆ ಬರ್ತಾ ಇರ್ಲಿಲ್ಲ. ನೀನ್ ಬಂದ್ಮೇಲೆ ಸಂತೋಷಕ್ಕೆ ನಿದ್ದೆ ಬರ್ತಾ ಇಲ್ಲ. ಇವಾಗ ಗೊಂದಲದಲ್ಲಿ ನಿದ್ದೆ ಬರ್ತಾ ಇಲ್ಲ. ಏನಾಯ್ತು ತಾತ? ಹೇಳ್ತೀನಿ. ನೆನ್ಪಿದೀಯಾ? ಚಿಕ್ಕ ವಯಸ್ಸಲ್ಲಿ ಈ ಕಡ್ಗ ಬೇಕು ಅಂತ ನನ್ನ ಹತ್ರ ತುಂಬಾ ಹಠ ಮಾಡ್ತಿದ್ದೆ. ಆವಾಗ ನಿನ್ ಕೈ ತುಂಬಾ ಚಿಕ್ಕದು, ಜಾರ್ ಬಿದ್ಬಿಡುತ್ತೆ ಅಂತ ನಾನು ಹಾಕಿರ್ಲಿಲ್ಲ. ಆವಾಗ ಈ ತಾತನ ಮೇಲೆ ಸ್ವಲ್ಪ ಹೊತ್ತು ಮುನಿಸ್ಕೊಂಡು ಮಾತಾಡದೆ ಇರ್ತಿದ್ದೆ. ಇವಾಗ್ಲೂ ಈ ಕೈಗೆ ಈ ಕಡ್ಗ ಹಾಕಿರೋದು ನೀನ್ ದೊಡ್ಡವನಾಗಿದೀಯಾ ಅಂತಾಗ್ಲಿ, ನಿನ್ ಕೈ ಸರಿ ಹೋಗುತ್ತೆ ಅಂತ ಆಗ್ಲಿ ಅಲ್ಲ, ನೀನ್ ಎಲ್ಲಾ ರೀತಿ ಜವಾಬ್ದಾರಿಗಳನ್ನು ಹೊತ್ಕೋತೀಯ ಅನ್ನೋ ನಂಬಿಕೆಯಿಂದ ಇದನ್ನ ನಿನ್ ಕೈಗೆ ಹಾಕಿದೀನಿ. ಆದ್ರೆ ಆ ದಿನಗಳೇ ಬೇರೆ. ಹೊರಗಡೆ ಯಾವುದೇ ಕೆಲ್ಸದ ಮೇಲೆ ಹೋಗ್ ಬಂದ್ರು ಮನೆಗ್ ಬಂದ ತಕ್ಷಣ ನಿಮ್ ಮೂವರ ಜೊತೆ ಆಟ ಆಡ್ಕೊಂಡಿದ್ರೆ ಆಯಾಸ ಎಲ್ಲ ಹೋಗ್ಬಿಡೋದು. ಆ ಆಯಾಸನೆಲ್ಲ ನನಗ್ ಬಿಟ್ಟು ನೀವೆಲ್ರೂ ಹೊರಟು ಹೋದ್ರಿ. ಆ ದಿನಗಳೇನಾದ್ರೂ ನೆನಪಿದ್ಯಾ ಕಂದ ನಿನಗೆ? ಯಾಕೆ ನೆನಪಿಲ್ಲ ತಾತ? ಅದು ಹೇಗ್ ಮರ್ತು ಹೋಗ್ತೀನಿ ನಾನು? ಹೌದು, ಅದೆಲ್ಲ ನೆನಪಿರೋದಕ್ಕೋಸ್ಕರನೇ ಈ ತಾತನ ಹತ್ರ ಬಂದಿದೀಯ. ಹೌದು, ನೀನ್ ಇಲ್ಲಿಗೆ ಬಂದಿರೋದು ನಿಮ್ಮ ಅಪ್ಪ ಅಮ್ಮಂಗ್ ಗೊತ್ತಾ? ನೀನ್ ಅವ್ರಿಗೆ ಹೇಳಿ ಬಂದಿದೀಯಾ? ನನಗ್ ಗೊತ್ತು ಕಣೋ, ಹೇಳಿದ್ರೆ ಅವ್ರು ಹೇಗ್ ಹೋಗು ಅಂತ ಹೇಳ್ತಾರೆ. ಹೋಗ್ಲಿ ಬಿಡು. ನನ್ ಮಗ ಸೊಸೆ ಕ್ಷಮಿಸದೇ ಇದ್ರು ನನ್ ಮೊಮ್ಮಗ ಈ ಮುದುಕನ್ ನೋಡೋದಕ್ಕೆ ಇಲ್ಲಿ ತನಕ ಬಂದಿದ್ದಾನೆ. ಊರ್ ಹೋಗು ಕಾಡ್ಬಾ ಅನ್ನೋ ಜೀವಕ್ಕೆ ಅದೇ ಚೈತನ್ಯ. ತಾತ ಏನೋ ಪ್ರೀತಿಯಿಂದ ಬಂದಿದ್ದೀನಿ ಅನ್ಕೊಂಡಿದ್ದಾರೆ. ಆಸ್ತಿಗೋಸ್ಕರ ಬಂದಿದ್ದೀನಿ ಅಂದ್ರೆ ಅದ್ ಹೇಗ್ ರಿಯಾಕ್ಟ್ ಮಾಡ್ತಾರೋ? ಹೌದು, ಅಣ್ಣ ತಂಗಿ ಎಲ್ಲ ಹೇಗಿದ್ದಾರೆ? ಅವ್ರನ್ನೆಲ್ಲ ಯಾವಾಗ ನೋಡ್ತೀನೋ ಏನೋ. ತಾತ ಯೋಚನೆ ಎಲ್ಲ ಅಲ್ಲೇ ಇದೆ, ಆದ್ರೆ ನನ್ನ ಯೋಚನೆ ಮಾತ್ರ ಈ ಹೊಲದ ಮೇಲೆ ಇದೆ. ಈಗ ಆ ಟಾಪಿಕ್ ತೆಗಿಯೋಣ ಅಂದ್ರೆ ಮೂಡ್ ಸಿಂಕ್ ಆಗಲ್ಲ. ಮಾತಾಡಿದ್ರೆ ಮೊದಲೇ ಆಗಲ್ಲ ಅಂತ ಹೇಳ್ಬಾರ್ದಲ್ವಾ? ಬೇಜಾರು ಮಾಡ್ಕೋಬಿಡಿ ತಾತ, ನಾನು ಬಂದಿದ್ದೀನಲ್ಲ, ಅವರು ಕೂಡ ಬರೋ ದಿನ ಬಂದೇ ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಹಾ, ರಕ್ತ ಸಂಬಂಧ. ಆ ಸಂಬಂಧ ಅನ್ನೋದಿದ್ರೆ ಯಾವಾಗ್ಲಾದ್ರೂ ಯಾರು ಎಲ್ಲೇ ಇದ್ರೂ ಬರ್ಬೇಕಲ್ವಾ ತಾತ? 4-6 ದಿನ ಹಿಂದೆ ಮುಂದೆ ಆಗತ್ತಷ್ಟೆ ಅಲ್ವಾ? ಇದೇ ಮಾತನ್ನ ಸರ್ಸು ಕೂಡ ಹೇಳ್ತಾಳೆ ನೋಡು. ಒಂದು ಸರ್ಸು ಇರ್ತಾಳೆ, ಇಲ್ಲ ಅಂದ್ರೆ ಅವಳು ವಿಷಯನ ಮಾತಾಡ್ತಾರೆ. ಸರಸುದು ಮೋಸ ವಂಚನೆ ಗೊತ್ತಿಲ್ದಿರೋ ಮನಸ್ಸು ಮಗು. ಸರಸು ಒಳ್ಳೆ ಮನ್ಸಿಂದ ಏನ್ ಹೇಳ್ತಾಳೋ ಅದೇ ಆಗುತ್ತೆ. ಸರಸು ಹೇಳಿದ್ಲು, ನೀನ್ ಬಂದೆ. ಸರಸು ಹೇಳಿದ್ಮೇಲೆ ಎಲ್ರೂ ಬರ್ಲೇಬೇಕು. ಈ ಉಸಿರು ನಿಂತು ಹೋಗೋದಕ್ಕೆ ಒಂದು ಕ್ಷಣ ಇದ್ದಾಗ್ಲಾದ್ರೂ ಸರಿ ಎಲ್ರೂ ಈ ಮನೆಗ್ ಬಂದ್ರೆ ಅಷ್ಟೇ ಸಾಕು. ಕಂದ, ನಿನ್ನೊಂದು ವಿಷಯ ಕೇಳ್ತೀನಿ, ಆಗಲ್ಲ ಅನ್ಬಾರ್ದು. ಕೇಳಿ ತಾತ, ನಾನ್ ಮಾಡುವಂಥದ್ದನ್ನ ನನ್ನ ಕೈಯಲ್ಲಾದ್ರೆ ಅದನ್ನ ತಪ್ಪದೆ ಮಾಡ್ತೀನಿ. ಸರಸು ಹೊರಗಡೆಯಿಂದ ನೋಡೋದಕ್ಕೆ ಒರಟು ಜೋರು ಆದ್ರೂ ಮನಸ್ಸು ಮಾತ್ರ ತುಂಬಾ ಮೃದುನಪ್ಪ. ನೀವೆಲ್ಲರೂ ಬಿಟ್ಟು ಹೋದ್ಮೇಲೆ ಈ ಬದುಕಿನ ಮೇಲೆ ಆಸೆನೆ ಕಳ್ಕೊಂಡು ಯಾವತ್ತೂ ಮುಗಿದು ಹೋಗಿತ್ತಪ್ಪ ಈ ಜೀವನ. ಆದ್ರೆ ಈ ಬದುಕಿನ ಮೇಲೆ ಆಸೆ ಹುಟ್ಟಿಸಿ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಆಸೆಯಿಂದ ಇಷ್ಟು ವರ್ಷ ಜೀವ ಹಿಡ್ಕೊಂಡು ಬದುಕಿದೀನಿ ಅಂದ್ರೆ ಕಾರಣ ಆ ಸರಸುನಪ್ಪ. ನೋಡ್ತಿದ್ಯಲ್ಲ, ಈ ಮುದುಕನ್ನ ಚಿಕ್ಕ ಮಗು ಹಾಗೆ ನೋಡ್ಕೊಂಡು ಯಾವಾಗ್ಲೂ ಆರ್ ಹೋಗೋ ದೀಪಕ್ಕೆ ಕೈ ಅಡ್ಡ ಹಿಡಿಯೋ ಹಾಗೆ ಇಷ್ಟು ವರ್ಷ ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ. ಏನ್ ಮಾಡಿದ್ರು ಸರಸು ಋಣ ತೀರ್ಸೋಕ್ಕಾಗಲ್ಲಪ್ಪ. ಆದ್ರೆ ಒಂದು ಕರ್ತವ್ಯ ಪೂರೈಸಬೇಕು. ನಿಜ ಅಂದ್ರೆ ಅದು ಕರ್ತವ್ಯ ಅಲ್ಲ, ನನ್ನ ಆಸೆ. ಸರಸು ಯಾವತ್ತೂ ಈ ಮನೇಲೇ ಇರಬೇಕು ಅನ್ನೋ ಆಸೆ. ಆದ್ರೆ ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಸೊಸೆ ಆಗಿ ಹೋಗ್ಬೇಕಾಗಿರೋ ಹುಡುಗಿ ಯಾವಾಗ್ಲೂ ನಮ್ಮನೇಲೇ ಇರಬೇಕು ಅಂದ್ರೆ ಅದಾಗತ್ತಾ? ನಮ್ಮನೆಗೆ ಸೊಸೆ ಆದ್ರೆ ಹೇಗೆ?
ನಮ್ ಸರ್ಸುನ ನೀನ್ ಮದುವೆ ಮಾಡ್ಕೋತೀಯಾ? ನಾನಾ? ಹೌದು ಮಗು. ನಿಮ್ಮಿಬ್ರು ಒಬ್ರನ್ನೊಬ್ರನ್ನ ಅಕ್ಕಪಕ್ಕದಲ್ಲಿ ನೋಡಿದಾಗ ನೀವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿದಿರಾ ಅಂತ ಅನ್ಸುತ್ತೆ. ಒಳ್ಳೆ ಜೋಡಿನಪ್ಪ ನಿಮ್ಮಿಬ್ರದ್ದು. ಏನು ಒಳ್ಳೆ ಜೋಡಿನೋ. ಇಷ್ಟು ಕಷ್ಟಪಟ್ಟು ಅಮ್ಮನಿಗೂ ತಿಳಿಸ್ದೆ ಇಲ್ಲಿಗೆ ಬಂದಿದ್ದು ಈ ಸರಸ್ವತಿನ ಮದ್ವೆ ಮಾಡ್ಕೊಳ್ಳೋದಕ್ಕ. ಏನಂತೀಯ ಮೊಮ್ಮಗನೇ? ನೀವು ಸಡನ್ ಆಗಿ ಕೇಳ್ಬಿಟ್ರಿ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತಾತ. ಆದ್ರೆ ನಾನು ಸರಸ್ವತಿನ... ಯಾಕೆ? ಸರ್ಸುಗೇನ್ ಕಮ್ಮಿ ಆಗಿದೆ? ಓದು ತಾತ. ಸರಸ್ವತಿ ಒಳ್ಳೆ ಆಗಿರಬಹುದು, ಆದ್ರೆ ನನ್ನ ಹಾಗೆ ತುಂಬಾ ಓದಿರೋ, ನನಗೆ ಎಲ್ಲ ರೀತಿಲೂ ಸರಿಯಾಗಿರೋ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಾನ್ ಮಾತ್ರ ಅಲ್ಲ ತಾತ, ಅಮ್ಮ ಅನ್ಕೊಂಡಿದ್ದಾರೆ. ಓದಿನ ವಿಷಯದಲ್ಲಿ ಅಮ್ಮ ಎಷ್ಟು ಸ್ಟ್ರಿಕ್ಟ್ ಅನ್ನೋದು ನಿಮಗೆ ಗೊತ್ತಲ್ವಾ ತಾತ? ನಂಬರ್ 1 ಸೊಸೆನೇ ಬೇಕು ಅನ್ಕೊಂಡಿದ್ದಾರೆ. ಓದ್ದೇ ಇದ್ರೆ ಏನಂತೆ? ಒಳ್ಳೆ ಮನ್ಸಿರೋ ಮನುಷ್ಯರಲ್ಲಿ ನಮ್ಮೆಲ್ರಿಗಿಂತ ನಮ್ ಸರ್ಸುನೇ ನಂಬರ್ 1. ಆ ವಿಷಯದಲ್ಲಿ ನಮ್ ಸರ್ಸುಗೆ ನಾವ್ ಯಾರೂ ಸರಿಸಾಟಿ ಅಲ್ಲ. ನಿಜಾನೇ ತಾತ. ಆದ್ರೆ ಮದ್ವೆ ಮಾಡ್ಕೋಬೇಕು ಅಂದ್ರೆ ಮನಸ್ಸಿಗೆ ಇಷ್ಟ ಆಗ್ಬೇಕು. ಇಲ್ಲಾಂದ್ರೆ ಕನಿಷ್ಠ ಪಕ್ಷ ಆ ಫೀಲಿಂಗ್ ಆದ್ರೂ ಬರ್ಬೇಕಲ್ವಾ? ಸರಸ್ವತಿನ ನೋಡಿದ್ರೆ ನನಗೆ ಆ ರೀತಿ ಫೀಲಿಂಗ್ಸೇ ಬರೋದಿಲ್ಲ. ಮದ್ವೆ ಮಾಡ್ಕೊಳ್ಳಲ್ಲ ತಾತ, ನನ್ನ ಕ್ಷಮಿಸ್ಬಿಡಿ. ಸರಿ ಮೊಮ್ಮಗನೆ, ನಿನಗಿಷ್ಟ ಇಲ್ದಿದ್ರು ನಿನಗೆ ಬಲವಂತ ಮಾಡಿ ನಿನಗೆ ಕಷ್ಟ ಕೊಡೋದು ಸರಿಯಲ್ಲ. ಮಲ್ಕೋ. ಥ್ಯಾಂಕ್ ಗಾಡ್, ಎಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇಲ್ಲ ಅಂದಿದ್ರೆ ಈ ಹಳ್ಳಿ ಹುಡುಗಿನ ನಾನ್ ಮದುವೆ ಮಾಡ್ಕೊಳ್ಳೋದ? ತಂಗ್ಯವ್ವ ಬಾಗಿಲು ತೆಗಿಯೇ, ತಂಗ್ಯವ್ವ ಬಾಗಿಲು ತೆಗಿಯೇ, ತಂಗ್ಯವ್ವ ಬಾಗಿಲು ತೆಗಿ. ಏನಕ್ಕ ಒಳ್ಳೆ ನಿದ್ದೆ ಮಾಡ್ತಿದ್ರೆ ಎಬ್ಬಿಸ್ಬಿಟ್ಗೆಲ್ಲ, ಏನಾಯ್ತು? ಇಲ್ಲಿ ಮಕ್ಕಳ ಜೀವನ ಹಾಳಾಗಿ ಹೋಯ್ತಿದ್ರೆ ನೀನ್ ಮುಸ್ಕ್ ಹಾಕೊಂಡ್ ಮನ್ಗಿದ್ಯಾ? ನಿನಗೆ ಹೇಗ್ ನಿದ್ದೆ ಬರುತ್ತೆ ತಂಗ್ಯವ್ವ? ಅಕ್ಕ ಏನಾಯ್ತಕ್ಕ? ಯಾಕಳ್ತಿದ್ಯಾ? ಏನಾಯ್ತು ಅಂದ್ರೆ ಹೇಗ್ ಹೇಳೋದೆ ತಂಗ್ಯವ್ವ? ಏನಾಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು ಕಣೆ ತಂಗ್ಯವ್ವ. ನನ್ ಕಳ್ ಸರ್ಟಿಫಿಕೇಟ್ ಇಸ್ಯ ಅತ್ಯವಂಗ್ ಗೊತ್ತಾಗೋಯ್ತು ಕಣೆ ತಂಗ್ಯವ್ವ. ಗನ್ನಿಡ್ಕೊಂಡು ನನ್ನ ಸಾಯ್ಸೇ ಬಿಟ್ಲು ಕಣೆ ತಂಗ್ಯವ್ವ. ಅಕ್ಕ ಏನ್ ಮಾತಾಡ್ತಿದ್ಯಾ? ಗನ್ನಿಂದ ಶೂಟ್ ಮಾಡಿದ್ಮೇಲೂ ಹೇಗ್ ಬದುಕಿದ್ಯಾ? ಏನ್ ಮಾತಾಡ್ತಿದ್ಯಾ? ಕನ್ಸೇನಾದ್ರೂ ಬಿತ್ತಾ? ಕನ್ಸೆ ಕಣೆ ತಂಗ್ಯವ್ವ. ಕನ್ಸಿಗೆ ಇಷ್ಟು ಭಯ ಪಟ್ಟು ಅರ್ಧ ರಾತ್ರಿ ಬಂದ್ಬಿಟ್ಯಾ? ಇವತ್ತದು ಕನ್ಸೆ, ನಾಳಿಗೆ ನಿಜ ಆಗ್ಬಿಟ್ರೆ ನನ್ ಬದುಕೇನಾಗುತ್ತೆ ತಂಗ್ಯವ್ವ? ಏನೂ ಆಗಲ್ಲ ಅಕ್ಕ. ನೀನ್ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡಿ ಅದೇ ತರ ಕನ್ಸ್ ಕಂಡು ಭಯ ಪಡ್ತಿದ್ಯಾ ಅಷ್ಟೇ. ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿಸ್ತೆ ಅಂತ ಯಾರಾದ್ರೂ ಸಾಯಿಸ್ಬಿಡ್ತಾರಾ? ಬೇರೆಯವ್ರ ವಿಷಯ ಗೊತ್ತಿಲ್ಲ, ಆದ್ರೆ ನನ್ನ ಮಾತ್ರ ನಮ್ಮ ಅತ್ಯವ ಸಾಯಿಸಕ್ಕೆ ಹೊಂಟಿದ್ಲು ಕಣೆ ತಂಗ್ಯವ್ವ. ಆ ಪುಟ್ರೋಲು ಸೆಕ್ಯೂರಿಟಿ ಕ್ಯಾಮೆಗೆ ಅಂತ ಕಳ್ ಸರ್ಟಿಫಿಕೇಟ್ ಕೊಟ್ಟ ಅಂತ ಆ ಸೆಕ್ಯೂರಿಟಿ ಜೀಪನ್ನೇ ಶೂಟ್ ಮಾಡಕ್ಕೆ ಹೊಂಟಿದ್ಲು ಕಣೆ ತಂಗ್ಯವ್ವ. ಅಮ್ಮ, ಸೊಸೆ ಕೆಲ್ಸ ಮಾಡಿದ್ರೆ ನನ್ನ ನೆಮ್ಮದಿಯಾಗಿ ಬಿಟ್ಬಿಡ್ತಾಳೇನೆ ತಂಗ್ಯವ್ವ. ನನ್ನ ಸಾಯಿಸ್ಬಿಡ್ತಾಳ ಕಣೆ ತಂಗ್ಯವ್ವ. ನನ್ಗೆ ಈ
ಮೊದ್ಲು ಅಳು ನಿಲ್ಸು. ನೀನ್ ಇದೇ ತರ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಕನ್ಸಲ್ಲ, ನಿಜವಾಗ್ಲೂ ನಡೆದೋಗುತ್ತೆ. ಅಷ್ಟಕ್ಕೂ ಆ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಆರಾಮಾಗ್ ಮಲ್ಕೋ, ಏನೂ ಆಗಲ್ಲ. ಅಮ್ಮ, ನಾನ್ ಅಲ್ಲಿ ಹೋಗಕ್ಕಿಲ್ಲ. ಅತ್ಯವ ಅಲ್ಲೇ ಗನ್ ಹಿಡ್ಕೊಂಡು ನನ್ಗೋಸ್ಕರ ಕಾಯ್ತಾವಳೆ ಅನ್ನಿಸ್ತಿರುತ್ತೆ ಅಮ್ಮ. ಸರಿ, ಇಲ್ಲೇ ನನ್ ಪಕ್ಕನೇ ಮಲ್ಕೋ. ಮತ್ತೆ ಏನಾಯ್ತಕ್ಕ? ನಿನಗ್ ಪುಣ್ಯ ಬರ್ತದೆ, ಲೈಟ್ ಮಾತ್ರ ಆಫ್ ಮಾಡ್ಬೇಡ್ವೆ. ನನಗ್ ಶಾನೆ ಭಯ ಆಯ್ತೈತೆ ತಂಗ್ಯವ್ವ. ಸರಿ, ಲೈಟ್ ಆನ್ ಆಗೇ ಇರುತ್ತೆ ಬಿಡು, ಮಲ್ಕೋ. ಆಫ್ ಮಾಡಲ್ಲ ತಾನೆ? ಆಫ್ ಮಾಡಲ್ಲ, ಮಲ್ಕೋ. ತುಂಬಾ ಎದ್ರುಕೊಂಡಿದ್ಯಾ ಅನ್ಸುತ್ತೆ ನೀನು. ತುಂಬಾ ಎದ್ರು ಬಿಟ್ಟಿದ್ದಾಳೆ. ನಮ್ ಸರ್ಸುನ ನೀನ್ ಮದುವೆ ಮಾಡ್ಕೋತೀಯ? ಸರಸ್ವತಿನ್ ಮದುವೆ ಆಗು ಅಂತ ಯಾಕೆ ಹೇಳ್ತಾರೆ? ನಾನಿಲ್ಲಿಗೆ ಬಂದಿದ್ದು ಸರಸ್ವತಿನ್ ಮದುವೆ ಮಾಡ್ಕೊಳಕ. ನನಗ ಮಾತ್ ಕೇಳ್ತಿದ್ದ ಹಾಗೆ ಮೈಂಡ್ ಬ್ಲಾಕ್ ಆಗೋಯ್ತು. ನಾನು ಸರಸ್ವತಿನ ಮದುವೆ ಆಗೋದು ಹೌ ಇಂಪಾಸಿಬಲ್ ಮ್ಯಾನ್, ಜಸ್ಟ್ ಇಂಪಾಸಿಬಲ್. ಮೊದಲು ಈ ಹೊಲದ ವಿಷಯನ ಬಗೆಹರಿಸ್ಕೋಬೇಕು, ಇಲ್ಲ ಅಂದ್ರೆ ಇಂಥ ತಲೆನೋವುಗಳು ಇನ್ನೆಷ್ಟು ಬರುತ್ತೋ. ಆದರೆ ಆ ವಿಷಯ ಮಾತಾಡಬೇಕು ಅಂದ್ರೆ ಈ ಸರಸ್ವತಿ ಎಲ್ಲದರಲ್ಲೂ ಮೂಗ್ ತೂರಿಸ್ತಾಳೆ. ಮೊದಲು ಸರಸ್ವತಿನ ನಮ್ಮಿಬ್ಬರಿಂದ ದೂರ ಇಡಬೇಕು. ಈ ಟೈಮಲ್ಲಿ ಯಾರು? ಏಯ್, ನೀನೇನ್ ಈ ಟೈಮಲ್ಲಿ ಇಲ್ಲಿ? ಬಾಗ್ಲು ತೆಗೀರಿ. ಈ ಟೈಮಲ್ಲಿ ಬಂದು ಬಾಗಿಲು ತೆಗಿ ಅಂತಿದ್ಯಲ್ಲ, ನಿನಗೇನ್ ಬೇಕು ಹೇಳು? ಅಯ್ಯೋ, ಏನೋ ಕಳ್ಳ ಮನೆಗ್ ಬಂದು ಬಾಗ್ಲು ತಟ್ಟೋ ಹಾಗೆ ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಸುಮ್ನೆ ಕೆಲ್ಸ ಇಲ್ದೆ ಯಾರಾದ್ರೂ ಇಷ್ಟು ರಾತ್ರಿಲಿ ಬರ್ತಾರಾ? ಬಾಗ್ಲು ತೆಗೀರಿ. ಸರಿ ಬಾ. ಓ ಗಾಡ್, ಡೇ ಟೈಮಲ್ಲಿ ಮಾತ್ರ ಅನ್ಕೊಂಡ್ರೆ ರಾತ್ರಿನೂ ಬಂದು ಟಾರ್ಚರ್ ಕೊಡ್ತಿದ್ದಾಳೆ. ಈ ಟೈಮಲ್ಲಿ ಇವಳಿಗೆ ಏನ್ ಕೆಲಸ ಇರುತ್ತೆ? ರೀ ರೀ, ಸ್ವಲ್ಪ ಅಲ್ಲಿ ನೋಡಿ. ಬನ್ನಿ ಹೇಳ್ತೀನಿ. ಏಯ್, ಎಲ್ಲಿಗೆ ಅಂತ ಹೇಳು. ಅಯ್ಯೋ, ಬನ್ನಿ ಅಂತಿದ್ದೀನಲ್ಲ, ಬನ್ನಿ. ಏಯ್, ಬನ್ನಿ. ದೊಡ್ಡವ್ರ ವಿಷಯ ನಮ್ಗೆ ಯಾಕೆ, ಮಲ್ಕ. ಏನಿದು? ಬನ್ನಿ. ಈಗ್ಲಾದ್ರೂ ಹೇಳ್ತೀಯಾ? ಕೂತ್ಕೊಳ್ಳಿ. ನಾನು ಇಲ್ಲಿ ಕೂತ್ಕೋಬೇಕಾ? ಓ ಗಾಡ್, ಏನು? ಬೆಳಗ್ಗೆ ನಾನು ಹೂ ಕೊಟ್ಟಾಗ ಇದೇನಾ ಹುಟ್ಟಿದ ದಿನಕ್ಕೆ ಉಡುಗೊರೆ ಅಂದ್ರಲ್ಲ, ಈಗ ತಂದಿದ್ದೀನಿ ಉಡುಗೊರೆನ. ನೋಡಿದ್ರೆ ಚಿಕ್ಕ ಮಗು ಹಾಗೆ ಕುಣಿದಾಡ್ಬಿಡ್ತೀರಾ. ತಗೊಳ್ಳಿ. ವಾಟ್ಸ್ ದಿಸ್?
ಹೇಗಿದೆ ನಿಮ್ ಹುಟ್ಟಿದ ಹಬ್ಬಕ್ಕೆ ಉಡುಗೊರೆ? ಇಷ್ಟ ಆಯ್ತಾ? ಇದನ್ನ ನೋಡಿದ್ರೆ ಏನ್ ನೆನ್ಪಾಗ್ತಿದೆ ಹೇಳಿ? ಹೇಳಿ, ಏನ್ ನೆನ್ಪಾಗ್ತಿದೆ? ನಿಮ್ಮನ್ನೇ ಏನ್ ನೆನ್ಪಾಗ್ತಿದೆ? ಇದನ್ ಕೈ ಕೊಟ್ಟು ಏನ್ ನೆನ್ಪಾಗ್ತಿದೆ ಅಂದ್ರೆ ಏನ್ ಹೇಳಿ? ಹೌದು, ಚಿಕ್ಕ ಮಗು ತರ ಈ ಹುಳುಗಳ ಜೊತೆ ಆಟ ಏನು? ಏನ್ ಹಾಗೆ ಹೇಳ್ತಿದ್ದೀರಾ? ಇದನ್ ಹಿಡಿಯೋಕೆ ಅಲ್ವಾ ಚಿಕ್ಕವರಾಗಿದ್ದಾಗ ರಾತ್ರಿ ಆಗ್ತಿದ್ದ ಹಾಗೆ ನಮ್ ಬಂಗ್ಲೆ ಹಿಂದಿರೋ ತೋಟಕ್ಕೆ ಹೋಗಿ ಹಿಡಿಯೋಕೆ ಕಷ್ಟ ಪಡ್ತಿದ್ವಲ್ಲ. ಏನು ನಮ್ ಬಂಗ್ಲೆ ಹಿಂದೆನಾ? ನನ್ ಪುಣ್ಯ, ನನ್ ಬಂಗ್ಲೆ ಅನ್ಲಿಲ್ವಲ್ಲ. ಇಟ್ಕೋ ಇದನ್ನ. ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನನ್ನ ಆಟ ಆಡಿಸ್ತಿದ್ದೀರಾ ತಾನೇ? ಹಾ, ನಿನ್ನ ಆಟ ಆಡ್ಸೋದ್ ಬಿಟ್ಟು ನನಗೆ ಬೇರೆ ಏನೂ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಅಲ್ಲ, ನೀನ್ ಯಾಕೆ ನನಗೆ ಗಿಫ್ಟ್ ಕೊಡ್ಬೇಕು? ಅಂಥ ಕನೆಕ್ಷನ್ ಏನಿದೆ ನಮ್ಮಿಬ್ಬರ ಮಧ್ಯೆ? ಇಲ್ಲಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಏನ್ ನಿನ್ ಓವರ್ ಆಕ್ಟಿಂಗು? ಪ್ರತಿ ವಿಷಯದಲ್ಲೂ ಮೂಗ್ ತೂರ್ಸ್ಕೊಂಡ್ ಬರ್ತೀಯಲ್ಲ. ಇದೆಲ್ಲ ನನಗಿಷ್ಟನೋ ಇಲ್ವೋ ಅಂತ ತಿಳ್ಕೊಳ್ದೆ ನಿನಗಿಷ್ಟ ಬಂದ ಹಾಗೆ ಮಾಡ್ತಿದ್ಯಲ್ಲ. ಸ್ವಲ್ಪ ಬುದ್ಧಿ ಇರೋರು ಯಾರಾದ್ರೂ ಇಷ್ಟು ರಾತ್ರಿಲಿ ಬಂದು ಡಿಸ್ಟರ್ಬ್ ಮಾಡ್ತಾರಾ? ಹೌದು, ಯಾವಾಗ್ಲೂ ಚಿಕ್ಕವರಿದ್ದಾಗ ಜೊತೆಲಾಡಿದ್ವಿ, ಹಾಗಂತ ಈ ರೀತಿ ಸಲಿಗೆ ತಗೊಳ್ಳೋದಾ? ಅಲ್ಲ, ನಿನ್ನಂತಸ್ತೇನು ನನ್ನಂತಸ್ತೇನು? ನೀನ್ ಓದಿರೋದೇನು, ನಾನು ಓದಿರೋದೇನು? ಇನ್ನಾದ್ರೂ ನಿನ್ನ ಯೋಗ್ಯತೆನ ಅರ್ಥ ಮಾಡ್ಕೊಂಡು ನಿನ್ನ ಲಿಮಿಟ್ಸಲ್ಲಿ ನೀನಿದ್ರೆ ಸರಿ. ಹೀಗೆಲ್ಲ ಹುಚ್ಚಾಗಿ ಆಡೋದನ್ನ ಬಿಟ್ಟು ನಾಳೆಯಿಂದ ನಿನ್ ಕೆಲಸ ಏನೋ ಅದನ್ನ ನೋಡ್ಕೊಂಡು ಹೋಗು. ನನ್ನಿಂದ, ನನ್ನ ತಾತನಿಂದ ದೂರಾನೇ ಇರು. ಅರ್ಥ ಆಯ್ತಾ? ಅಲ್ಲ, ನಿನ್ನಂತಸ್ತೇನು ನನ್ನಂತಸ್ತೇನು? ನೀನು ಓದಿರೋದೇನು, ನಾನು ಓದಿರೋದೇನು? ಇನ್ನಾದ್ರೂ ನಿನ್ನ ಯೋಗ್ಯತೆನ ಅರ್ಥ ಮಾಡ್ಕೊಂಡು ನಿನ್ನ ಲಿಮಿಟ್ಸಲ್ಲಿ ನೀನಿದ್ರೆ ಸರಿ. ನನ್ನಿಂದ, ನನ್ನ ತಾತನಿಂದ ದೂರಾನೇ ಇರು. ನಿಂತ್ಕೊಳ್ಳೆ. ಎಲ್ಗೋಗಿದ್ಯೆ? ಈ ಮಧ್ಯರಾತ್ರಿಯಲ್ಲಿ ಎಲ್ಲಿ ತಿರ್ಗಾಡ್ಕೊಂಡ್ ಬರ್ತಿದ್ಯಾ?
ನಾವೆಲ್ಲ ಮಲಗಿದ್ಮೇಲೆ ದಿನ ನೀನ್ ಮಾಡ್ತಿರೋ ಗನಂದಾರಿ ಕೆಲ್ಸ ಇದೇನಾ? ಈಗ ರಾತ್ರಿಯಲ್ಲಿ ತಿರ್ಗೋದನ್ನ ಯಾವಾಗ್ಲಿಂದ ಶುರು ಮಾಡ್ಕೊಂಡಿದ್ಯೆ? ಎಲ್ಲೆಲ್ಲಿ ತಿರ್ಗಾಡ್ಕೊಂಡ್ ಬರ್ತಿದ್ಯಾ? ಯಾರನ್ನ ಭೇಟಿ ಮಾಡ್ಕೊಂಡ್ ಬರ್ತಿದ್ಯೆ? ಎಷ್ಟು ದಿನದಿಂದ ನಡೀತಿದ್ಯಾ ಈ ನಿನ್ ನಾಟಕ? ನಾಗಮಣಿ, ಏನ್ ಆ ಥರ ಮಾತು? ಇನ್ನೇನ್ ಮಾತಾಡ್ಬೇಕಯ್ಯ? ಅರ್ಧ ರಾತ್ರಿಯಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಹೀಗೆ ಎಲ್ಲೆಲ್ಲೋ ತಿರ್ಗಾಡ್ಕೊಂಡ್ ಬಂದ್ರೆ ಹಲ್ಲನ್ ಮುರಿದೆ ಏನ್ ಮಾತಾಡ್ತಿದ್ಯಾ ಅಂತ ನನ್ನನ್ ಕೇಳ್ತಾ ಇದ್ಯಾ? ನಿನ್ನ ನಾಗಮಣಿ, ನೀನ್ ಮಧ್ಯ ಬರ್ಬೇಡ ಇದ್ರಲ್ಲಿ. ಇಲ್ದಿದ್ರೆ ನಿಮ್ಗೂ ನನ್ಗೂ ಸರಿ ಇರಲ್ಲ ಹೇಳ್ತಿದೀನಿ. ನನ್ ಮನೆ ಮರ್ಯಾದನ್ ತೆಗಿಯೋಕೆ ನನ್ ಪಾಲಿನ ಶನಿಯಾಗಿ ಬಂದಿದ್ಯಲ್ಲೇ. ಹೇಳೆ, ಇಷ್ಟ್ ರಾತ್ರಿಯಲ್ಲಿ ಹೊರಗಡೆ ತಿರ್ಗಾಡೋ ಕೆಲ್ಸ ಏನೇ ಇದೆ ನಿನ್ಗೆ? ನಿನ್ ನಡವಳಿಕೆ ನೋಡಿ ನಿನ್ ಮೇಲ್ ಯಾವತ್ತಿನಿಂದಾನೋ ಅನುಮಾನ ಇತ್ತು ಕಣೆ ನನಗೆ. ಆದ್ರೆ ಈಗ ಸಿಕ್ಬಿದ್ದೆ. ಹೇಳೆ, ಯಾರನ್ನ ನೋಡ್ಕೊಂಡ್ ಬರ್ತಿದ್ಯೆ? ಹೇಳು, ಹೇಳೆ, ಹೇಳು, ಹೇಳೆ, ಹೇಳು. ನೀನು ಹೀಗೆಲ್ಲ ಹೇಳಲ್ವೇ? ಮೈ ಮೇಲ್ 4 ಬರೆ ಬಿದ್ರೆ ನೀನ್ ಸೊಕ್ಕಲ್ಲ ಇಳ್ದೋದಾಗ ಆಗ ಹೇಳ್ತೀಯ ಕಣೆ ನೀನು. ನಿಲ್ಸಮ್ಮ, ವಿಷಯ ಏನು ಅಂತ ಗೊತ್ತಿಲ್ದೆ ಯಾಕೆ ಆವೇಶ ಪಡ್ತಿದ್ಯಾ? ಯಾವ್ದು ಕೆಲ್ಸ ಇಲ್ದೇನೆ ಸರ್ಸು ಯಾಕೆ ಸುಮ್ನೆ ಹೋಗ್ತಾಳೆ? ಏನ್ ಕೆಲ್ಸನೋ ಈ ರಾತ್ರಿಯಲ್ಲಿ? ಏನ್ ಕೆಲ್ಸ ಕೇಳ್ತಿದ್ದೀನಲ್ಲ, ಹೇಳೋ ಕೇಳೋ. ಅಷ್ಟು ಒಳ್ಳೆಯವಳಾಗಿದ್ರೆ ಮೊದ್ಲು ಕೇಳ್ದಾಗ್ಲೇ ಹೇಳಿರ್ತಿದ್ಲಲ್ವೇನೋ? ಈ ರೀತಿ ಮಳ್ಳಿ ತರ ಬಾಯಿ ಮುಚ್ಕೊಂಡು ಇರ್ತಾ ಇರ್ಲಿಲ್ಲ. ಏನ್ ನಾಗಮಣಿ ಇದು? ವಯಸ್ಸಿಗೆ ಬಂದಿರೋ ಹೆಣ್ಮಗಳ ಮೇಲೆ ಕೈ ಮಾಡ್ತಿದ್ದೀಯಾ? ವಯಸ್ಸಿಗೆ ಬಂದಿರೋದಕ್ಕೆ ಸರಿಯಾಗಿರ್ಬೇಕು ರೀ. ಎಲ್ ನೋಡಿ, ನಮ್ಮನೇಲು ವಯಸ್ಸಿಗೆ ಬಂದಿರೋ ಹೆಣ್ಮಗಳಿದ್ದಾಳೆ. ನಾಳೆ ಇವಳೇನಾದ್ರೂ ಮಾಡಬಾರ್ದನ್ ಮಾಡಿ ನಡಿಬಾರ್ದು ನಡೆದ್ರೆ ನನ್ ಮಗಳ ಗತಿ ಏನು? ಅಷ್ಟಕ್ಕೂ ಇವಳು ಬಜಾರಿ ಹಾಗೆ ರಾತ್ರಿ ಎಲ್ಲ ಊರ್ ತಿರ್ಗಾಡ್ತಾ ಇದ್ರೆ ಅವಳನ್ ಬಿಟ್ಟು ನನ್ನನ್ ಕೇಳ್ತಿಯಲ್ಲಯ್ಯ? ಏನಮ್ಮ ಇದು? ಯಾಕಿಂತ ಮಾತೆಲ್ಲ ಕೇಳ್ತೀಯ? ನೀನ್ ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಮ್ಮ. ದೊಡ್ಡ ಏನ್ ಬಂಗ್ಲೆಗೆ ಹೋಗಿದ್ದೆ ಮಾವಯ್ಯ. ಏನ್ ಕತೆ ಹೇಳ್ತಿದ್ಯೆ? ಎಲ್ಲೆಲ್ಲೋ ತಿರ್ಗಾಡಿ ಬಂಗ್ಲೆಗೆ ಹೋಗಿದ್ದೆ ಅಂತ ಹೇಳ್ತಿದ್ಯಾ? ಈಗ ಬಂಗ್ಲೆಲಿ ಏನೇ ನಿನ್ ಕೆಲ್ಸ? ಹೇಳೆ, ಏನ್ ಕೆಲ್ಸ? ನಾಗಮಣಿ, ನೀನ್ ಸುಮ್ನೆ ಇರು. ನೀನು ಸುಳ್ಳು ಹೇಳಲ್ಲಮ್ಮ, ನನಗ್ ಗೊತ್ತು. ಇಷ್ಟೊತ್ತಲ್ಲಿ ಬಂಗ್ಲೆಗೆ ಯಾಕಮ್ಮ ಹೋಗಿದ್ದೆ? ಈಗ ಅಲ್ಲೇನ್ ಕೆಲ್ಸ? ಇವತ್ತು ರಾಹುಲ್ ಅವ್ರು ಹುಟ್ಟಿದ ದಿನ ಅಲ್ವಾ ಮಾವಯ್ಯ? ಉಡುಗೊರೆ ಕೊಡಕ್ಕಂತ ಹೋಗಿದ್ದೆ. ಅಮ್ಮ, ನಾನ್ ಅಂದ್ಕೊಂಡಿದ್ದೆ ಸರ್ಸು ಆ ರಾಹುಲ್ನ ನೋಡಕ್ ಹೋಗಿರ್ಬೇಕು ಅಂತ. ಇಷ್ಟಕ್ಕೂ ಏನ್ ಉಡುಗೊರೆ ಕೊಟ್ಟು ಬಂದ್ಲು ಈ ಹೊತ್ತಲ್ಲಿ ಹೋಗಿ? ಪ್ರಭಾ, ನನ್ ಮಗಳಿಗೆ ಯಾಕ್ರಿ ಬೈತೀರಾ? ಇವಳು ಮಾಡ್ದಾಗ ಅದು ತಪ್ಪಲ್ಲ, ನನ್ ಮಗಳು ಅದನ್ನ ಕೇಳಿದಾಗ ತಪ್ಪ? ನನಗ್ ಗೊತ್ತೇ, ಅವನಾವತ್ ನಿನ್ ಹಿಂದೆನೆ ಬಾಲ ತರ ಈ ಮನೆ ಹತ್ರ ಬಂದಾಗ್ಲೇ ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಅನ್ನೋದು ಅರ್ಥ ಆಯ್ತು. ಅಷ್ಟಕ್ಕೂ ನೀನ್ ಎಷ್ಟು ಸದ್ರ ಕೊಟ್ಟಿರ್ಬೋದು ಗುಡಿಯೆಲ್ಲ ಹುಡ್ಗ ನೀನ್ ಹಿಂದೆ ಬರೋದಿಕ್ಕೆ. ನೀನು ನುಲಿತಾ ಯಾಕೆ ಓಡಾಡ್ತೀಯಾ? ಇಷ್ಟು ದಿನ ಹಗ್ಲೊತ್ತಲ್ಲಿ ನಡೀತಿದ್ದ ಚೆಲ್ಲಾಟ ಈಗ ರಾತ್ರಿ ಹೊತ್ತು ನಡೀತಿದೆ. ಅತ್ತೆ ಅಂತ ಮಾತಾಡ್ಬೇಡಿ ಅತ್ತೆ. ಬಾಯ್ ಮುಚ್ಚೆ. ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಕತ್ತರಿಸಾಕ್ತೀನಿ. ನೋಡ್ಕೊಂಡ್ ನಿಂತಿದ್ಯಲ್ಲ, ಕೇಳು. ನನ್ ಸೊಸೆ ಚಿನ್ನ ಬಂಗಾರ ಅಂತಿದ್ದಲ್ಲ,
ಈಗ ಏನ್ ಕೇಳ್ತೀಯೋ ಅದನ್ ಕೇಳಯ್ಯ. ಅಷ್ಟಕ್ಕೂ ಅವರಿಬ್ಬರ ಮಧ್ಯ ಏನಿದೆ? ಯಾವಾಗಿಂದ ಈ ಕತೆ ನಡೀತಿದೆ? ಅಷ್ಟು ಅಷ್ಟು ನನಗೆ ಗೊತ್ತಾಗ್ಬೇಕು. ಕೇಳು. ಏನ್ ಸರ್ಸು ಇದು? ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀನಿ. ಆ ಚಂದ್ರನ್ ಮೇಲಾದ್ರೂ ಮಚ್ಚೆ ಇರುತ್ತೇನೋ. ನನ್ನ ಸರಸ್ವತಿಗೆ ಬೆರಳು ಮಾಡಿ ತೋರಿಸೋದಕ್ಕೆ ಒಂದು ತಪ್ಪು ಕೂಡ ಇರಲ್ಲ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ಆದ್ರೆ ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ತಪ್ಪು ಮಾಡ್ಬಿಟ್ಟೆ ಸರ್ಸು.